ಬೀದರ್ನ ಫೇಮಸ್ ಮಾರ್ಕೆಟ್ ಇದು, ಬೇಜಾರ್ ಮಾಡ್ಕೋಬೇಡಿ. ಅಣ್ಣ ಏನ್ ಕೆಲಸ ಮಾಡ್ತಾ ಇರೋದು ಇದು? ನಿಮ್ ಅಂಗಡಿ ವಿಶೇಷ ಅಂತ ಅನ್ಸಿದ್ ಯಾಕೆ ಗೊತ್ತಾ? आपका कितना साल का दुकान है पुराना? ಇದೆಲ್ಲ ಎಷ್ಟು ವರ್ಷದಿರ್ಬೋದು? ಅಂದ್ರೆ ಪ್ರೆಗ್ನೆಂಟ್ ವುಮನ್ ಎಲ್ಲ ಜಾಸ್ತಿ ತಿಂತಾರೆ ಅಂತ ಹೇಳಿದ್ರು. ಇದ್ರಲ್ಲಿ ಏನ್ ಕೆಮಿಕಲ್ ಹಾಕಿರ್ಬೋದು ಸರ್? ತುಂಬಾ ಆಶ್ಚರ್ಯ ಅನಿಸ್ತಾ ಇರೋದು ನನಗೆ. ನೋಡಿ, ಎಷ್ಟೋ ಜನಕ್ಕೆ ಬಂಗಾರದ ತಾಳಿ ಹಾಕೊಳಕ್ ಆಗಲ್ಲ. ಸೊ ಅಂತವ್ರು ಹೈದರಾಬಾದಿ ಇತ್ತರ್ ಇಲ್ಲಿ ಫೇಮಸ್ ಅಂತೆ, ಹೌದಾ? ಸದ್ಯಕ್ಕೆ ನಾನೀಗ ಬೀದರ್ನ ಫೇಮಸ್ ಮಾರ್ಕೆಟ್ ಇದು. ಸದ್ಯಕ್ಕೆ ಈಗ ಯಾವ ಮಾರ್ಕೆಟ್ ಅಲ್ಲಿ ಇದೀನಿ ಅಂತ ಕೇಳ್ತೀನಿ. ये कौन सा मार्केट है अभी? हाँ, ये वेजिटेबल मार्केट है एंड फ्रूट्स मार्केट है. ये स्ट्रीट का नाम क्या है? ಬೀದರ್. ಓಕೆ, ಲೇಕಿನ್ ಗವಾನ್ ಚೌಕ್. ಓಕೆ, ठीक है, ಥ್ಯಾಂಕ್ ಯು. ಗವಾನ್ ಚೌಕ್ ಅಂತಾನು ಈ ಮಾರ್ಕೆಟಿಗೆ ಹೇಳ್ತಾರೆ. ಚೌಕ್ ಅಂದ್ರೆ ಏನ್ ಗೊತ್ತಾ? ಸರ್ಕಲ್ ಅಂತ. ಸೊ ಪಕ್ಕದಲ್ಲಿ ಚೌಬರ ಚೌಕ್ ಅಂತ ಇದೆ, ಅದೇ 4 ಕಡೆ ಹೋಗುವಂತ ದಾರಿ. ಸೊ ಅದೇ ಮಾರ್ಕೆಟ್ ಅಲ್ಲಿ ಇದೀನಿ ಇವಾಗ. ಈ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಪೆಷಲ್ ಏನ್ ಸಿಗುತ್ತೆ, ಏನ್ ಸ್ಪೆಷಲ್ ಐಟಮ್ಸ್ ಎಲ್ಲಿದೆ ಅದು ನೋಡೋಣ. ನಿಮ್ ಅಂಗಡಿ ವಿಶೇಷ ಅಂತ ಅನ್ಸಿದ್ ಯಾಕೆ ಗೊತ್ತಾ? ದರ್ಗಕ್ಕೆ ತಗೊಂಡ್ ಹೋಗ್ತಿರೋ ಐಟಮ್ ಇದು. ಕುಂಕುಮ ಸಹ ಇಟ್ಟಿದಿರಲ್ಲ, ಅದಕ್ಕೆ ವಿಶೇಷ ಅನ್ಸ್ತು. ಪಕ್ಕದಲ್ಲಿ ದೇವಸ್ಥಾನ ಇದೆಯಾ ಯಾವ್ದಾದ್ರು? ಮತ್ತೆ ಶಿವದ ಐತೆ, ಮತ್ತೆ ದರ್ಗಾ ಎಲ್ಲಿದೆ? ಮುಂದೆ ಒಂದೈತೆ. ಓಕೆ, ಮುಲ್ತಾನಿ ಪಾಷಾ ಐತೆ, ಮತ್ತೆ ಮುಲ್ತಾನಿ ಪಾಷಾ ದರ್ಗಾ. ಸರಿಗೆ ಕನ್ನಡ ಬರುದಿಲ್ಲ, ಹೌದಾ? ಓಕೆ, ಕನ್ನಡ ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳಿ ಆಯ್ತಾ, ಕನ್ನಡ ಮಾತಾಡಿ. ಸರಿ. ಸೊ ನನಗಿದು ವಿಶೇಷ ಅನಿಸ್ತು, ಯಾಕಂದ್ರೆ ಈ ಅಂಗಡಿಯಲ್ಲಿ ದರ್ಗಕ್ಕೆ ಬೇಕಾಗಿರೋದು ಮತ್ತೆ ದೇವಸ್ಥಾನಕ್ಕೆ ಬೇಕಾಗಿರೋದು ಎಲ್ಲ ಸಾಮಗ್ರಿಗಳು ಇಲ್ಲಿ ಸಿಗ್ತಾ ಇದೆ. ನಮ್ಮಲ್ಲಿ ಪೂಜಾ ಸಾಮಾನು ಸಿಗ್ತಾ, ದರ್ಗಾ ಸಾಮಾನು ಸಿಗುತ್ತೆ. ಓಕೆನಾ? ಸಿಗುತ್ತೆ. ಓಕೆನಾ? ಅವರು ಆಪ್ ಸಿಗ್ತಾ ಬೋಲೆನಾ, ಉಸ್ಕೋ ಆಪ್ ಬೋಲೋ ಸಿಗುತ್ತೆ. ಓಕೆನಾ? ಸೊ ಈ ಅಂಗಡಿ ನಂಗೆ ಸ್ಪೆಷಲ್ ಅನಿಸ್ತು, ಅದಕ್ಕೋಸ್ಕರ ಇಲ್ಲಿ ಬಂದು ಮಾತಾಡಿಸಿದೆ. ಇನ್ನು ಮುಂದೆ ನೋಡ್ತಾ ಹೋಗೋಣ ಈ ಮಾರ್ಕೆಟ್ ಅಲ್ಲಿ ಸ್ಪೆಷಲ್ ಆಗಿ ಏನೆಲ್ಲ ಸಿಗುತ್ತೆ ಅಂತ. ಇಲ್ಲೇನೋ ನೋಡ್ತಾ ಇದ್ದೀನಿ, ಇದೆಲ್ಲ ಏನು? ಮದುವೆ ಸಾಮಾನು. ಹಾ, ಏನೆಲ್ಲ ಇದೆ ಇದರಲ್ಲಿ? ಸೇವೆ ಇದೆ, ಮತ್ತೆ ನಮ್ದು ಗಣೇಶ ಪೂಜೆ ಅಂದ್ರೆ ಚೌಕಿ ಅದೆಲ್ಲ ಇದೆ, ಮತ್ತೆ ಅದು ಮುಸ್ಲಿಮ್ದು, ಅದು ಅಂದ್ರೆ ಎಲ್ಲ ಪ್ಯಾಕೇಜಿಂಗ್ ಮಾಡ್ತಾರೆ. ಇದಾ? ಓಕೆ. ಇದು ಎಲ್ಲ ಹಿಂದೂದು, ಮದುವೆಗೆ ಯೂಸ್ ಮಾಡೋದು. ಸೊ ಇಲ್ಲಿರೋದೆಲ್ಲ ಓಕೆ. ಮತ್ತೆ ಇದೆಲ್ಲ ಅವರೆಲ್ಲ ಅವರ ಏನೇನು ಇರುತ್ತೆ ಅದೆಲ್ಲ ಕೊಡ್ತೀವಿ ನಾವು. ಅಂದ್ರೆ ಅವ್ರ ಸಂಪ್ರದಾಯದಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ಕೊಡ್ತೀರಾ? ಓಕೆ. ಮದುವೆ ಸಮಾರೋಹ, ಮದುವೆ ಎಲ್ಲ ಏನೇನು ಬೇಕು ಎಲ್ಲ ಸಿಗುತ್ತೆ. ಹಿಂದೂಸ್ಲಿ ಮುಸ್ಲಿಮ್ ಇಲ್ಲಿ ಎಲ್ಲ ಸಿಗುತ್ತೆ. ಸೂಪರ್ ಬ್ರೋ, ಸೂಪರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ನೋಡಿ, ಮದುವೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂತೆ. ಇಷ್ಟೊತ್ತು ನಾನು ಮಾತಾಡಿದ ಈ ಅಂಗಡಿಯಲ್ಲಿ. ಈ ಶಾಪ್ ನಂತರ ಇಲ್ಲಿ ಇನ್ನೊಂದು ಮಾರ್ಕೆಟ್ ಇದೆ. ಈ ಮಾರ್ಕೆಟ್ ನ ವಿಶೇಷತೆ ಏನಂದ್ರೆ ತುಂಬಾ ಹಳೆ ಅಂಗಡಿಗಳನ್ನ ನೋಡಬಹುದು. ಫಸ್ಟ್ ಡೇ ಬೀದರ್ನ ಇಂಪ್ರೆಷನ್ ಬ್ಲಾಗ್ ಅಲ್ಲಿ ಈ ಅಜ್ಜಿ ಜೊತೆ ಮಾತಾಡಿದ್ದೆ. ಈ ಅಜ್ಜಿಗೆ ನಾನು ಲಸ್ಸಿ ಕೊಡಿಸಿದ್ದೆ. ಅಜ್ಜಿ ಹೇಗಿದ್ದೀರಾ? ಆರಾಮಾ? ಸರಿ, ಓಕೆ. ಹಾ, ಇವ್ರಿಗೆ ಮಾತಾಡ್ಸಿದ್ದೆ ನಾನು. ಹಾ, ಆರಾಮಲ್ವಾ? ಓಕೆ. अच्छा ये क्या है? ये हाँ, लाल मिट्टी का, इसका क्या काम है? अच्छा, मुल्तानी मिट्टी है क्या? ये लाल आता है, थोड़ा लगाते हैं, पिंपल्स होते तो लगाते हैं. ओह, ओके. ನೋಡಿ, ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಆದ್ರೆ ಇದು ಹಚ್ತಾರಂತೆ. ಸೊ ಈ ಮುಲ್ತಾನಿ ಮಿಟ್ಟಿ ಹೋಗೋಣ. ಲಾಲ್ ಮಿಟ್ಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫೋರ್ಡ್ ಕಾಯಿ ಕ್ಯಾ ಅಂತ ಹೇಳ್ತಿದ್ದಾರೆ, ನಂಗೆ ಗೊತ್ತಿಲ್ಲ ಎಂತ ಅಂತ. ಸೊ ಓಕೆ, ಇದು ಸ್ಪೆಷಲ್ ಅಂತ ಅನಿಸ್ತು ನನಗೆ. ಇದೇನು ಅಂಗಡಿ ಗೊತ್ತಾಗ್ಲಿಲ್ಲ. ಓ, ಪಟಾಕಿ ಅಂಗಡಿ ಇದು. ಯಾವಾಗ್ಲೂ ಕ್ರ್ಯಾಕರ್ಸ್ ಮಾಡ್ತೀರಾ? ಈಗ ದೀಪಾವಳಿ ಬಂದ್ರೆ ಇಲ್ಲ ಬೇರೆ ಬೇರೆ ಹಬ್ಬ ಬಂದ್ರೆ ಪಟಾಕಿ ತಗೊಂಡು ಹೋಗ್ತಾರೆ. ಸೊ ನಿಮ್ಮ ಅಂಗಡಿಯಲ್ಲಿ ಯಾವಾಗ್ಲೂ ವ್ಯಾಪಾರ ಇರುತ್ತಾ ವರ್ಷದ ಪೂರ್ತಿ? आप हिंदी बात करते हैं कन्नड़ा? हिंदी मतलब साल भरती आपका व्यापार रहता है? साल भरती सब टाइम लेके जाते हैं. ಹಾ, ನೋಡಿ, ಇದೊಂದು ವಿಶೇಷ ಅನಿಸ್ತು ನಂಗೆ ಈ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಸ್ಪೆಷಲಿ ದೀಪಾವಳಿ ಹಬ್ಬ ಪಟಾಕಿಗಳನ್ನ ಸೇಲ್ ಮಾಡೋದು ನೋಡ್ತೀವಿ. ಬಟ್ ಇಲ್ಲಿ ಚೌಬರ ಕ್ಲಾಕ್ ಟವರ್ ಏನಿದೆ ಅಲ್ಲಿ ಬಂದಾಗ ಈ ಎಲ್ಲ ಮಾರ್ಕೆಟ್ಗಳು ಗಲ್ಲಿ ಗಲ್ಲಿಯಲ್ಲಿ ಇದೆ. ಇದು ಉಸ್ಮಾನ್ ಗಂಜ್ ರೋಡ್ ಅಂತೆ. ಸೊ ಇಲ್ಲಿ ಒಂದು ಪಟಾಕಿ ಅಂಗಡಿ ಇದೆ. ವರ್ಷ ಪೂರ್ತಿ ಇಲ್ಲಿ ಪಟಾಕಿ ಸೇಲ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಬೇರೆ ಬೇರೆ ಹಬ್ಬಗಳಿಗೆ, ಹುಟ್ಟುದಬ್ಬ, ಬರ್ತ್ಡೇ ಇದ್ದಾಗ ಅಥವಾ ಕ್ರಿಕೆಟ್ ಮ್ಯಾಚ್ ಗೆದ್ದಾಗ ಇಲ್ಲೆಲ್ಲ ಪಟಾಕಿ ತಗೊಂಡು ಹೋಗ್ತಾರಂತೆ. ಸೊ ಇನ್ನು ಏನಿದೆ, ಮಿಕ್ಸ್ ಮಾರ್ಕೆಟ್ ಇದೆ ಅಂಡ್ ಇಲ್ಲಿ ವೆಜಿಟೇಬಲ್ಸ್ ನೋಡಬಹುದು. ಸೊ ಇಲ್ಲೇನಿದೆ, ಏನ್ ಸ್ಪೆಷಲ್ ಇರಬಹುದು? ये क्या है एक्चुअली? ये बैल को खिलाते हैं ना? ಹಾ, ಇದು ಹಿಂಡಿ ಬೂಸ ಅಂತ ಹೇಳ್ತೀವಲ್ಲ, ಹಸುಗೆ ಅಥವಾ ಎಮ್ಮೆಗೆ, ಅನಿಮಲ್ಸ್ಗೆ ತಿನ್ನಿಸ್ತಾರೆ. ಈ ಶಾಪ್ ಕೂಡ ಟ್ರೆಡಿಷನಲ್ ಆಗಿದೆ ನೋಡಿ, ತುಂಬಾ ಹಳೆ ಶಾಪ್ ಇದು. ಈಗಿನ ಎಲ್ಲ
ಮಾರ್ಕೆಟ್ಗಳು ಕೂಡ ಫ್ಯಾನ್ಸಿ ಆಗಿದೆ, ಮಾಡರ್ನ್ ಆಗಿದೆ. ಆದ್ರೆ ಬೀದರಲ್ಲಿ ಇವಾಗ್ಲೂ ನಾವು ತುಂಬಾ ಅಂಗಡಿಗಳು, ಟ್ರೆಡಿಷನಲ್ ಅಂಗಡಿಗಳನ್ನ ನೋಡಬಹುದು ಇಲ್ಲಿ. ಸೊ ನಾನು ನೋಡ್ತಾ ಇದ್ದೀನಿ ನೋಡಿ, ತುಂಬಾ ಹಳೆ ಅಂಗಡಿ ಇದು ಕೂಡ. ಈ ಅಂಗಡಿಯಲ್ಲಿ ಏನು ಸ್ಪೆಷಲ್ ಕಾಣಿಸ್ತದೆ? ಇದು ಆಕ್ಚುಲಿ ಏನಂತ ಕೇಳೋಣ. ಇದು ನಿನ್ನೆ ಕೇಳಿದ್ದೆ ನಾನು, ಸರಿ ಮಾಹಿತಿ ಸಿಕ್ಕಿರ್ಲಿಲ್ಲ. ಏನಿದು? ಸೇಡಿ ಅಂತ ಹೇಳ್ತಾರಾ? ತಿನ್ಬಹುದಂತ ಇದು? ಹೇಗಿದು ಕೆಜಿಗೆ? ಹೇಗೆ? 120 rupees ಕೆಜಿಗ? ಓಕೆ. ಎಲ್ಲಿಂದ ತರ್ತೀರಾ ಇದು ನೀವು? ಹಂಗಂದ್ರೆ ಊರಿದೆಯಾ? ಯಾವ ಊರ ಹೆಸರೇನು? ಕಮಟಾನ. ಬೀದರಲ್ಲೇ ಇರೋದಾ? ಸೊ ಆ ಊರಲ್ಲಿ ಇದು ಸಿಗುತ್ತಾ? ಇದಕ್ಕೆ ಸೇಡಿ ಅಂತ ಹೇಳ್ತಾರಂತೆ. ಬೀದರಲ್ಲೇ ಇರೋ ಊರ ಹೆಸರು ಕಮಟಾನ ಅಂತ. ಅಲ್ಲಿಂದ ಈ ಪ್ರಾಡಕ್ಟ್ ಬರುತ್ತೆ. ಕೆಜಿಗೆ 120 rupees ಅಂತ ಹೇಳ್ತಿದ್ದಾರೆ. ಯಾರು ತಿಂತಾರೆ ಇದು? ಎಲ್ಲರೂ ತಿಂತಾರಾ? ಓಕೆ. ಅದು ಇಲ್ಲಿ ಬನ್ನಿ ಸ್ವಲ್ಪ, ನೀವು ಇಲ್ಲಿ ಬನ್ನಿ. ಓ, ಕ್ಯಾಲ್ಸಿಯಂ ಕಡಿಮೆ ಇದ್ದವರು ಇದನ್ನ ತಿನ್ಬಹುದು. ಓ, ಅವ್ರು ಇದನ್ನ ತಿನ್ಬಹುದು ಅಂತ ಇವ್ರು ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಿಮಗೆ ಹೆಚ್ಚಾಗಿ ಗೊತ್ತಿದ್ರೆ ಬೀದರ್ ಜನ ಕಾಮೆಂಟ್ ಅಲ್ಲಿ ಹೇಳಿ ಏನು ಅಂತ. ಸೇಡಿ ಅಂತ ಹೇಳ್ತಾರಂತೆ. ಓಕೆ. ಸೊ ಇಲ್ಲೂ ಕೂಡ ಒಂದು ಶಾಪ್ ಇದೆ, ತುಂಬಾ ಟ್ರೆಡಿಷನಲ್ ಶಾಪ್ ಇದೆ. आपका कितना साल का दुकान है? पुराना 50 साल से. ನಾ ಹೇಳಿದ್ನಲ್ಲ ನಿಮಗೆ, ಈ ಮಾರ್ಕೆಟ್ ಅಲ್ಲಿ ಇರುವಂತ ಎಲ್ಲಾ ಶಾಪ್ಗಳು ತುಂಬಾ ಟ್ರೆಡಿಷನಲ್ ಆಗಿದೆ. ಇದೆಲ್ಲ ಎಷ್ಟು ವರ್ಷದಿರ್ಬೋದು? 40 ವರ್ಷದ ಹಿಂದಿಂದು ಎಲ್ಲ ಈ ಬಾಕ್ಸ್ಗಳು, ಗ್ರಾಸರೀಸ್ ಐಟಮ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಈ ರೀತಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ತುಂಬಾ ಟ್ರೆಡಿಷನಲ್ ಶಾಪ್ ಇದು. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದೇನಿದು? ಸೆಡಿ ಮಣ್ಣ ಇದು? ಅಂದ್ರೆ ಪ್ರೆಗ್ನೆಂಟ್ ವುಮನ್ ಎಲ್ಲ ಜಾಸ್ತಿ ತಿಂತಾರೆ ಅಂತ ಹೇಳಿದ್ರು. ಕೆಮಿಕಲ್ ಇಂದನಾ? ಓ, ಹೊಲದಲ್ಲೂ ಸಿಗುತ್ತೆ. ಸೊ ಇದು ತಿನ್ಬಹುದಾ? ಓಕೆ ಓಕೆ. ಸೊ ನೋಡಿ, ಇದ್ರ ಬಗ್ಗೆ ನಾನು ಅಲ್ಲಿ ಶಾಪಲ್ಲಿ ಕೇಳಿದಾಗ ಆಕ್ಚುಲಿ ಚಿಕ್ಕ ಹುಡುಗರು, ಅವರಿಗೆ ಗೊತ್ತಿರೋದು ಅವ್ರು ಹೇಳಿದ್ರು. ಅಂಡ್ ಇಲ್ಲಿ ಬೇರೆ ಮಾಹಿತಿ ಸಿಗ್ತಾ ಇದೆ. ಸೊ ಇದರಲ್ಲಿ ಏನ್ ಕೆಮಿಕಲ್ ಹಾಕಿರ್ಬೋದು ಸರ್? ಐಡಿಯಾ ಇಲ್ಲ. ಓಕೆ. ನನಗೆ ಈಗ ನಿಮ್ಮ ಅಂಗಡಿಯಲ್ಲಿ ಮತ್ತು ಈ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು ಐಟಮ್ ಅಂದ್ರೆ ಇದು, ಮತ್ತೆ ಈ ರೀತಿ ಅಂಗಡಿ. ಅದು ನಿಮ್ ಚೇರಾ? ಅದೇ ನೋಡಿ, ಇಲ್ಲೊಂದು ಶಾಪ್ ಇದೆ, ಇದು ಕೂಡ ತುಂಬಾ ಟ್ರೆಡಿಷನಲ್ ಆಗಿದೆ. ಸರ್, ನಿಮ್ಮ ಅಂಗಡಿಗೆ ಎಷ್ಟು ವರ್ಷ ಆಗಿರ್ಬೋದು ಸರ್? 40 years ಇಂದ ಇದೇ ವ್ಯಾಪಾರ ಮಾಡ್ತಾ ಇದ್ದೀರಾ? ಓಕೆ. ಕನ್ನಡ ಮಾತಾಡ್ತೀರಾ? ಕನ್ನಡ, ಹಿಂದಿ? ನೋಡಿ, ಮಾರ್ಕೆಟ್ ಅಲ್ಲಿ ನೀರಿದೆ. ನೀರು ಕುಡಿಬಹುದಾ ಸರ್? ಸರ್, ನೀರು ಕುಡಿಬಹುದಾ? ಓಕೆ. ಹಾ, ಮಾರ್ಕೆಟ್ ಅಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ಮಡಿಕೆ ನೀರು ಫ್ರೀ ಆಗಿ ಇಟ್ಟಿದ್ದಾರೆ. ಸೊ ಮಾರ್ಕೆಟ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಇದೆಲ್ಲ ಮಾಮೂಲಿ ಅಂಗಡಿಗಳು, ಅಕ್ಕಿದು ಅದೆಲ್ಲ. ಸೇಡಿ ಅಂತ ಹೇಳಿದ್ನಲ್ಲ, ಅದು ನೋಡಿ ಇಲ್ಲಿ ಹೆಚ್ಚು ನೋಡಕ್ ಸಿಗ್ತಾ ಇದೆ. ಆಕ್ಚುಲಿ ಇಲ್ಲಿ ನೋಡಿ ರಾಶಿನೇ ಇದೆ, ಫುಲ್ ಗುಡ್ಡೆನೇ ಇದೆ. ಮಾರ್ಕೆಟ್ ಹೆಸರು ಉಸ್ಮಾನ್ಗಂಜ್ ರೋಡ್ ಅಲ್ವಾ? ಓಕೆ. ತುಂಬಾ ಆಶ್ಚರ್ಯ ಅನಿಸ್ತಾ ಇರೋದು ನನಗೆ, ಇದು ತಿಂತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿ ಮೇಡಮ್. ಬೀಡಿ ಬಿಗೋರಿಗೆ, ಸಿಗರೇಟ್ ಬಿಗೋರಿಗೆ ಹೆಂಗ್ ಹಂಬಲ್ ಆಗಲ್ಲ, ಹಂಗ್ ತಿನ್ಬೇಕಂದ್ರೆ ತಿನ್ನಿಸ್ತಾರೆ ಹಂಗೆ. ಓ, ಆ ರೀತಿನ ಇದು? ಅಂದ್ರೆ ಒಂಥರ ಹ್ಯಾಬಿಟ್ ತರ. ಹಾ, ಕಸ್ಟಮರ್ ಬಂದ್ರು ನೋಡಿ. ಎಷ್ಟು ಅಂತ ಕೆಜಿಗೆ? 40 ರೂಪಾಯಿ. ಹಾ, 100 ರೂಪಾಯಿ. ಅದು ಸ್ವಲ್ಪ ಕ್ವಾಲಿಟಿ ಚೇಂಜ್ ಏನೋ ಅಲ್ವಾ? ಓಕೆ. ये आप क्या करते हैं इसका? ऐसे ही खाते हैं? इससे क्या मिलता है? मतलब न्यूट्रिशन कुछ है या मतलब क्या है? शौक को खाते. शौक को खाते हैं? ಓಕೆ ಓಕೆ. ಸೊ ಇಲ್ಲೊಬ್ರು ಕಸ್ಟಮರ್ ಹೇಳ್ತಾ ಇದ್ದಾರೆ, ಸುಮ್ಮನೆ ಹಾಗೆ ತಿಂತೀವಿ ಅಂತ. ಒಬ್ರು ಹೇಳಿದ್ರು ಇದರಲ್ಲಿ ಕ್ಯಾಲ್ಸಿಯಂ ಇದೆ ಅಂತ, ಇನ್ನೊಬ್ರು ಹೇಳಿದ್ರು ಇಲ್ಲ ಬಯಕೆ ಇರೋರು ಅಥವಾ ಪ್ರೆಗ್ನೆಂಟ್ ವುಮನ್ಗೆ ಇದು ತಿನ್ಬೇಕಂತ ಅನ್ಸುತ್ತೆ ಅಂತ. ಸೊ ಹೀಗೇನೋ ಇಲ್ಲಿ ವಿಶೇಷ ಅಂತ ನಂಗೆ ಅನಿಸ್ತಿದೆ. ಈ ಅಂಗಡಿಯಲ್ಲಿ, ಈ ಮಾರ್ಕೆಟ್ ಅಲ್ಲಿ ತುಂಬಾ ವಿಶೇಷ ಅನಿಸಿದ್ದು ಇದೆ. ಕೆಜಿಗೆ ಎಷ್ಟಿದು? ಇದು 100 ರೂಪಾಯಿ ಕೆಜಿ, 50 ರೂಪಾಯಿ ಕೆಜಿ. ಸಂಬಳ ಅಂದ್ರೆ ಎಷ್ಟು? 100 ರೂಪಾಯಿನಾ? ಓಕೆ. ಓ, ಇದು ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ, ಅದಕ್ಕೆ 100 ರೂಪಾಯಿ. ಮತ್ತೆ ಇದು 50 ರೂಪಾಯಿ. ಕಸ್ಟಮರ್ಸ್ ಇದನ್ನ ತಗೊಳ್ತಾ ಇದ್ದಾರೆ, ಅವ್ರ ಮಕ್ಕಳಿಗೆ ತಿನ್ನಿಸ್ತಾ ಇದ್ದಾರೆ. ಬಟ್ ನಾನು ತಿಂದೆ, ಟೇಸ್ಟ್ ನೋಡಿದೆ, ಇದ್ರ ಮಣ್ಣು ತಿಂದಂಗ ಅನ್ಸುತ್ತೆ. ಬಳಪ ತಿಂತೀವಲ್ಲ, ಚಿಕ್ಕವರಿದ್ದಾಗ ನಾವು ಬಳಪ ತಿಂತಾ ಇದ್ವಿ, ಕರೆಕ್ಟ್ ಅಲ್ಲ? ಅದೇ ಟೇಸ್ಟ್ ಅಲ್ಲಿ ಇದೆ ಇದು. ನೋಡಿ, ಎದುರುಗಡೆನೂ ಒಂದು ಅಂಗಡಿ ಇದೆ, ಚಿಕ್ಕ ಅಂಗಡಿ. ಅಂಕಲ್ ಒಬ್ರು ಕುತ್ಕೊಂಡಿದ್ದಾರೆ. ಸೊ ಇವರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಗೇರು ಅಂತಾರ. ಕನ್ನಡ ಬರುತ್ತಾ ನಿಮಗೆ? ಕನ್ನಡ ಬರುತ್ತಾ? आप कन्नड़ बात करते हैं? कन्नड़. ओके. क्या करते हैं इसका? लगाते हैं बॉर्डर, फेस पे लगाते हैं? नहीं, ऐसा दीवार को लगाते हैं. ओके. ನೋಡಿ,
ಅಲ್ಲೊಬ್ರು ಹೇಳಿದ್ರು ಇದನ್ನ ಫೇಸಿಗೆ ಹಚ್ಕೊಂತಾರೆ ಪಿಂಪಲ್ಸ್ ಎಲ್ಲ ಆದಾಗ ಅಂತ. ಸೊ ಅದಕ್ಕೆ ಕೇಳ್ದೆ ಇದೇನಾದ್ರು मुल्तानी मिट्टी ना ಅಂತ. इवर मुल्तानी मिट्टी नहीं है ना? तो ये मतलब दीवार पे कुछ लिखने के लिए कलर लाल होता है उसका, लाल करने के लिए। कितना है इसका एक का? 5 रुपया है। ओके, आपको बिजनेस हो रहा है सुबह से? व्यापार आगता कभी कभी होता है तो आपके रोज होने का ಎಷ್ಟು ವ್ಯಾಪಾರ ಆಯ್ತು ಈಗ ಬೆಳಗಿಂದ? 200-300 कभी 400 आगता होता है, कभी होता भी नहीं। डेली का डेली चलने का नहीं लेता ना? हाँ, कभी प्रोग्राम रहा, कुछ रहा, शादी रहा, ओके, कोई भी मकान को चुनाव वगैरह लगाते हैं, हाँ हाँ वैसे टाइम पे पूजा के लिए ऐसा लेते हैं, रोज नहीं लेते हैं. ಅದೇ ಅಜ್ಜ ಹೇಳ್ತಾ ಇರೋದು ಡೈಲಿ ವ್ಯಾಪಾರ ಆಗಲ್ಲ. ಹಬ್ಬ ಹರಿದಿನ ಏನಾದ್ರು ಇದ್ರೆ, ಮನೇಲಿ ಏನಾದ್ರು ಫಂಕ್ಷನ್ಸ್ಗಳಿದ್ರೆ, ಮದುವೆ ಅದು ಇದು, ಸೊ ಆಗ ಬಂದು ಕಸ್ಟಮರ್ಸ್ ವ್ಯಾಪಾರ ಮಾಡ್ತಾರಂತ. ಸೊ ಡೈಲಿ ಒಂದು 200-300 ರೂಪಾಯಿ ವ್ಯಾಪಾರ ಆಗುತ್ತಲ್ವ ಅಜ್ಜ? ಓಕೆ, ಸೊ ಏನು ಪ್ರಾಬ್ಲಮ್ ಇಲ್ಲಲ್ಲ? ಓಕೆ, ಬೇಜಾರು ಮಾಡ್ಕೋಬೇಡಿ, ನಾನೇನು ತಗೊಳ್ತಾ ಇಲ್ಲ. ಓಕೆ, ಸೊ ಮತ್ತೆ ಮಾರ್ಕೆಟ್ ಈ ಕಡೆ ಬಂದರೆ, ಈ ಮಾರ್ಕೆಟಲ್ಲಿ ಇನ್ನೇನಿದೆ, ಇನ್ನು ಬಟ್ಟೆ ಇದೆ, ಅದೇ ದರ್ಗದ ಐಟಮ್ಸ್ಗಳು ಇಲ್ಲೂ ಕೂಡ ಇದೆ. ಆ್ಯಂಡ್ ಸೊ ಈಗಿದೆ ಮಾರ್ಕೆಟ್ ಅಷ್ಟೇ. ಆ್ಯಕ್ಚುಲಿ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಈ ಮಾರ್ಕೆಟಲ್ಲಿ ತುಂಬ ಹಳೆ ಅಂಗಡಿಗಳನ್ನು ನೋಡ್ಬೋದು. ಆಮೇಲೆ ವಯಸ್ಸಾದವರೇ ಜಾಸ್ತಿ ಇಲ್ಲಿ ಶಾಪ್ ಕೀಪರ್ಸ್ ಆಗಿದ್ದಾರೆ. ಸೊ ಅದೊಂದು ವಿಶೇಷ ಅಂತ ಅನಿಸ್ತಾ ಇದೆ. ಸ್ವಲ್ಪ ಮುಂದೆ ಬಂದೆ ನಾನು, ಇದೆಲ್ಲ ಬಟ್ಟೆ ಅಂಗಡಿ. ಮತ್ತು ಮಾರ್ಕೆಟಲ್ಲಿ ತುಂಬ ಫೇಮಸ್, ತುಂಬ ಜನ ಹೇಳ್ತಾ ಇದ್ರು ನನಗೆ ಲಸ್ಸಿ ಕುಡ್ಕೊಂಡು ಹೋಗಿ ಅಂತ. ಲಸ್ಸಿ ತುಂಬ ಫೇಮಸ್ ಅಂತೆ ಇಲ್ಲಿ. ಅದರಲ್ಲಿ ಯಾವುದು ಬಾಂಬೆ ಫೇಮಸ್ ಲಸ್ಸಿ ಅಂತಾನೆ. ನಾನು ಇವಾಗ ಕುಡಿಯಲ್ಲ, ಯಾಕಂದರೆ ನನಗೀಗ ಹೊಟ್ಟೆ ತುಂಬಿದೆ, ಸೊ ನಾನು ಕುಡಿಯಲ್ಲ. ಆದರೆ ನೀವೇನಾದರೂ ಈ ಮಾರ್ಕೆಟಿಗೆ ಬಂದರೆ ಬನ್ನಿ, ಇಲ್ಲಿ ಬಂದುಬಿಟ್ಟು ಬಾಂಬೆ ಲಸ್ಸಿನ ಟ್ರೈ ಮಾಡಿ. ಇದು ಯಾಕೆ ಫೇಮಸ್ ಅಂದರೆ, ಇವರು ಲಸ್ಸಿ ಜೊತೆಗೆ ಖೋವಾ ಹಾಕ್ತಾರೆ. ಒಂದು ಲಸ್ಸಿಗೆ ಎಷ್ಟು? 30 ರೂಪೀಸ್. ಖೋವಾ ಎಲ್ಲಿದೆ? ಖೋವಾ ಇದಕ್ಕೆ ಮಹಾರಾಷ್ಟ್ರದಲ್ಲಿ ಮಾವ ಅಂತಾರೆ. ಇಲ್ಲಿ ಲಸ್ಸಿ ಫೇಮಸ್ ಯಾಕೆ ಅಂತ ಹೇಳಿದ್ರೆ, ಇವ್ರ ಲಸ್ಸಿಯಲ್ಲಿ ಖೋವಾ ಅಥವಾ ಅದೇನೋ ಮಾವ ಅಂತ ಹೇಳಿದ್ರಲ್ಲ, ಅದು ಫೇಮಸ್ ಅಂತೆ. ನೋಡಿ, ಅವ್ರು ಆ್ಯಡ್ ಮಾಡ್ತಾ ಇದ್ದಾರೆ. ಆ ಲಸ್ಸಿ ಒಳಗೆ ಈ ಖೋವಾನ ಹಿಂಗ್ ಮಿಕ್ಸ್ ಮಾಡ್ತಾರೆ. ನಾನು ನಿನ್ನೆ ಕುಡ್ದೆ, ಇದು ಚೆನ್ನಾಗಿದೆ. ಇಲ್ಲಿ ಬಂದ್ರೆ ಒಂದ್ಸಲ ಟೇಸ್ಟ್ ಮಾಡಿ. ಇಲ್ಲೊಂದೇನೋ ಶಾಪ್ ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ತಾಳಿ ಸರ ಅಲ್ವಾ ಅಣ್ಣ? ಏನ್ ಕೆಲಸ ಮಾಡ್ತಾ ಇರೋದು ಇದು? ಕನ್ನಡ ಬರಲ್ವಾ? ಸ್ವಲ್ಪ ಕನ್ನಡ ಬರಲ್ವಾ? ನೀವು ಮಾತಾಡ್ತೀರಾ ಕನ್ನಡ? ಓಕೆ, ತಾಳಿ ಸರ ಪೋಣಿಸೋದು ಅಲ್ವಾ? ಆ ಕೆಲಸ ಇಲ್ಲಿ ಮಾಡ್ತಾರೆ. ಸೊ ಒಂದು ಸರಕ್ಕೆ ಎಷ್ಟು ತಗೊಳ್ತಾರೆ ಇವರು? 150 ರೂಪಾಯಿ ತಗೊಳ್ತಾರೆ. ನನಗೆ ಈ ಅಂಗಡಿ ಒಂದು ಡಿಫ್ರೆಂಟ್ ಅನಿಸ್ತು ಈ ಮಾರ್ಕೆಟ್ ಅಲ್ಲಿ. ಸೇಮ್ ನೋಡಿ, ಅಲ್ಲೂ ಕೂಡ ಒಂದು ಅಂಗಡಿ ಇದೆ, ಎದುರುಗಡೆ ಕೂಡ ಇದೆ, ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅವ್ರ ಹತ್ರನೂ ಮಾತಾಡ್ಸೋಣ. ಸರ್, ಎಷ್ಟೊತ್ತು ತಗೊಂತೀರಾ ಸರ್ ಒಂದು ತಾಳಿ ಸರ ಮಾಡಕ್ಕೆ ಈ ರೀತಿ? ಓಕೆ, ಅಂದ್ರೆ ತಾಳಿದು ದಾರ ಮಾತ್ರ ಚೇಂಜ್ ಮಾಡ್ತಾ ಇದ್ದೀರಾ, ಅದಕ್ಕೆ 60 ರೂಪೀಸ್ ತಗೊಳ್ತಾ ಇದ್ದೀರಾ? ಓಕೆ ಓಕೆ, ಫುಲ್ ಹೊಸ ತಾಳಿನ ಮಾಡ್ಕೊಡಕ್ಕೆ? ಓಕೆ, ಅವ್ರು ಕೇಳಿದ್ದು ಡಿಸೈನ್ ಮಾಡ್ತೀರಾ ನೀವು? ಸೂಪರ್ ಸೂಪರ್, ನೈಸ್. ಸೊ ಇದು ಕೂಡ ಅವರಿಗೆ ಯಾವ ಕಲರ್ ದಾರ ಬೇಕು, ಯಾವ ಕಲರ್ ಮಣಿ ಬೇಕು ಎಲ್ಲ ನೋಡ್ಬಿಟ್ಟು ನೀವು ಕೊಡ್ತೀರಾ? ವೆರಿ ನೈಸ್. ಚೇಂಜ್ ಮಾಡ್ಕೊಡ್ತೀರಾ? ಈಗ ಅದಕ್ಕೆ ಎಷ್ಟು ಕೊಟ್ರಿ ನೀವು? 150. ಹೌದಾ? ಹಾಕೊಳ್ಳಿ, ಖುಷಿನಾ? ಅಯ್ಯೋ, ಓಕೆ, ನೈಸ್. ಮುಂಚಿದ ಏನಾಗಿತ್ತು? ಹಾಳಾಗಿತ್ತಾ? ದಾರ ಹೋಗಿತ್ತಾ? ಓಕೆ. ನೋಡಿ, ಎಷ್ಟೋ ಜನಕ್ಕೆ ಬಂಗಾರದ ತಾಳಿ ಹಾಕೊಳಕ್ ಆಗಲ್ಲ. ಸೊ ಅಂತವ್ರು ಈ ರೀತಿ ಫ್ಯಾನ್ಸಿ ತಾಳಿಗಳನ್ನ, ಅವ್ರಿಗೆ ಬೇಕಾಗಿರೋ ಡಿಸೈನ್ ತಾಳಿಗಳನ್ನ ಇಲ್ಲಿ ಮಾಡಿಸ್ಕೊಂಡು ತಗೊಂಡು ಹೋಗ್ತಾರೆ. ಸೊ ಇದು ನನಗೆ ವಿಶೇಷ ಅಂತ ಅನಿಸ್ತು. ಈ ಬೀದರ್ನ ಉಸ್ಮಾನ್ ಗಂಜ್ ರೋಡ್ ಅಲ್ಲಿ ನಾವು ಈ ಅಂಗಡಿ ನೋಡ್ತಾ ಇದೀವಿ. ನಂಗೆ ನಿಜವಾಗ್ಲೂ ಡಿಫ್ರೆಂಟ್ ಅಂತ ಅನಿಸ್ತು. ನೀವೇನಾದ್ರೂ ಇಲ್ಲಿ ಬಂದ್ರೆ ವಿಸಿಟ್ ಮಾಡಿ, ನಿಮಗೊಂದು ತಾಳಿ ಬೇಕಂದ್ರೆ ಇಲ್ಲೇ ಮಾಡಿಸ್ಕೊಂಡು ಹೋಗಿ, ಓಕೆನಾ? ಈ ಮಾರ್ಕೆಟ್ ಅಲ್ಲಿ ಸ್ನಾಕ್ಸ್ ಸಹ ನಾವು ನೋಡ್ಬೋದು. ಎಲ್ಲ ನೀವೇ ಮಾಡ್ತೀರಾ ಅಥವಾ ಮನೆಯಲ್ಲೇ ಮಾಡ್ಕೊಂಡು ತಗೊಂಡ್ ಬರ್ತೀರಾ? ಹಾಗಾದ್ರೆ ಎಲ್ಲ ಫ್ರೆಶ್ ಐಟಮ್ ಅಲ್ವಾ? ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಗೊಂಡ್ ಬರ್ತಾರಂತೆ ಎಲ್ಲ. ಹೌದಾ? ಇದೇನಿದು ಜೋಳದ ರೊಟ್ಟಿ ಅಲ್ವಾ? ಹೌದು. ಎಲ್ಲ ಎಷ್ಟು ಸರ್ ಇದು ಪ್ಯಾಕ್? 30 ರೂಪಾಯಿ. ಎಷ್ಟಿರುತ್ತೆ ಇದರಲ್ಲಿ? ಎಷ್ಟಿರುತ್ತೆ? 10 ಇರುತ್ತಾ? ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ತಿನ್ಬೋದಲ್ಲ? ಸೊ ಈ ಎಲ್ಲ ಸ್ನ್ಯಾಕ್ಸು ಅವ್ರ ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಗೊಂಡು ಬರ್ತಾರಂತೆ. ಸೊ ಫ್ರೆಶ್ ಅಂತ ಹೇಳ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಕರ್ನಾ. ಉಸ್ಮಾನ್ ಗಂಜ್ ಮಾರ್ಕೆಟ್ ರೋಡ್ ನಂತರ ಸೋಫಿಯಾ ಮಾರ್ಕೆಟ್ನ ತುಂಬ ಜನ ರೆಫರ್ ಮಾಡಿದ್ರು. ಸೊ ಇಲ್ಲೂ ನಾನು ನೋಡ್ತಾ ಇದ್ದೀನಿ ಒಂದಷ್ಟು ಇತ್ತರ ಅಂಗಡಿ ಇದೆ. ನಾವು ಕೇಳೋಣ. ಮನೆ ಸುನಾಯಿಗೆ ಹೈದರಾಬಾದಿ ಇತ್ತರ ಇಲ್ಲಿ ಫೇಮಸ್ ಅಂತೆ, ಹೌದಾ? ಇದೇನಾ ಹೈದರಾಬಾದ್? ಸೊ ಇದು ನಾನು ಇವಾಗ ಆ್ಯಕ್ಚುಲಿ ನಾನು ಸ್ಮೆಲ್ ತಗೋಬೇಕು. ಕಿಸ್ಮೆ ಬಂತಾ है सर? ये किसका फ्लेवर?
ಫ್ರೂಟ್ಸ್ ಫ್ಲೇವರ್ ಅಂತ ಇದು. ಇನ್ನು ಏನೋ ತೋರಿಸ್ತಾ ಇದ್ದಾರೆ. ಈ ಕ್ಯಾ ಹೈ? ಫ್ರೆಂಚ್ ಫ್ಲೇವರ್ ಇದೆ ಇದು. ಹಾ, ಇಲ್ಲ ಹಾಕಿ ನೋಡು. ಆಕ್ಚುಲಿ ಇದು ಕೂಡ ಚೆನ್ನಾಗಿದೆ. ಎಷ್ಟು ಸರ್ ಇದು ಪ್ರೈಸ್ ಹೇಗೆ? 50 ರೂಪಾಯಿ. 100, 200. ಈ ಬಾಟಲ್ ತಗೊಂಡ್ರೆ 50 ರೂಪಾಯಿ, 100, 200. ಓಕೆ ಓಕೆ. ಅಹಮದ್ ಪರ್ಫ್ಯೂಮ್ ಅಂತಾನೆ ತುಂಬಾ ಫೇಮಸ್ ಇಲ್ಲಿ. ಓಕೆನಾ? ಈ ಮಾರ್ಕೆಟ್ ಅಲ್ಲಿ ಹೈದರಾಬಾದಿ ಅತ್ತರ್ ಅಂತಾನೆ ಬಹಳ ಫೇಮಸ್. ಬನ್ನಿ, ನೀವೇನಾದ್ರೂ ಬೀದರ್ ಬಂದ್ರೆ ಚೌಬಾರ ಕ್ಲಾಕ್ ಟವರ್ ಇದೆಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಉಸ್ಮಾನ್ ಗಂಜ್ ಮಾರ್ಕೆಟ್, ಆಮೇಲೆ ಸೋಫಿಯಾ ಮಾರ್ಕೆಟ್, ಹೀಗೆ ಸುಮಾರು ಬೇರೆ ಬೇರೆ ಮಾರ್ಕೆಟ್ ಇದೆ. ಸೊ ನಾನು ಇಲ್ಲಿವರೆಗೆ ತೋರಿಸಿರೋದೆಲ್ಲ ವಸ್ತುಗಳು ತುಂಬಾ ಡಿಫ್ರೆಂಟ್ ಮತ್ತು ವಿಶೇಷವಾಗಿ ನೋಡಕ್ ಸಿಗೋದು. ಬಾಕಿ ಎಲ್ಲ ವಸ್ತುಗಳು ಎಲ್ಲ ಮಾರ್ಕೆಟಲ್ಲೂ ನೋಡುವಂಥದ್ದೇ. ಓಕೆ, ಸೊ ನಾನು ಒಂದು ಪರ್ಫ್ಯೂಮ್ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಈ ಮಾರ್ಕೆಟಲ್ಲಿ ಪರ್ಫ್ಯೂಮ್ ತುಂಬ ಫೇಮಸ್. ನಮಗೆ ಬೇಕಾಗಿರೋ ಫ್ಲೇವರಲ್ಲಿ ನಾವು ಮಾಡಿಸ್ಕೋಬೋದು. ಥ್ಯಾಂಕ್ ಯು ಸೋ ಮಚ್, ಬಾಯ್. ಸೊ ಬೀದರ್ನ ಫೇಮಸ್ ಮಾರ್ಕೆಟ್ ಇದು. ಬೀದರಿಗೆ ಬಂದರೆ ಈ ಮಾರ್ಕೆಟಿಗೆ ಬನ್ನಿ, ಒಂದು ವಿಸಿಟ್ ಮಾಡಿ. ಬೀದರಲ್ಲಿ ಉಸ್ಮಾನ್ ಗಂಜ್ ಮಾರ್ಕೆಟ್ ಮತ್ತು ಸೋಫಿಯಾ ಬಜಾರ್ ಅದೆರಡನ್ನು ನಾನು ವಿಸಿಟ್ ಮಾಡಿದೆ. ಸೊ ನನಗೆ ಇದೆಲ್ಲ ಡಿಫ್ರೆಂಟ್ ಅನಿಸ್ತು. ನೀವೇನಾದರೂ ಈ ಮಾರ್ಕೆಟಿಗೆ ಬಂದರೆ ನಿಮಗೆ ಏನಾದರೂ ಡಿಫ್ರೆಂಟ್ ಆಗಿ ಅನಿಸಿದ್ರೆ ಚೆಕ್ ಮಾಡಿ. ಸೊ ಸದ್ಯಕ್ಕೆ ಈ ವ್ಲಾಗ್ ಮುಗಿಸ್ತೀನಿ ನಾನು. ಬನ್ನಿ ಹೊರಡೋಣ.